ಕಸ್ಟಮರ್ ಆರ್ಡ್ರ್ ಮಾಡ್ತಾರೆ, ಕಾಲ್ ಮಾಡಿದ್ರು ಕಾಲ್ ಪಿಕ್ ಮಾಡಲ್ಲ. ಯಾವ ಫ್ಲೋರ್ ಅಂತ ಕೆಳಗಡೆ ಗ್ರೌಂಡ್ ಫ್ಲೋರ್ ನೋಡಿದೆ, ಫಸ್ಟ್ ಫ್ಲೋರಲ್ಲಿ ಇರ್ಬೋದು ಹೋಗಿ ಅಂತಂದರು. ನೋಡಿದ್ರೆ ಡೋರ್ ಬೆಲ್ ಬಾರ್ಸನ್ನು ತೆಗಿತಾ ಇಲ್ಲ. ಅಪೋಲೋ ಫಾರ್ಮಸಿದು. ಕಸ್ಟಮರ್ ಈಸ್ ಅನೇಬಲ್ ಮಾರ್ಕ್ ಪಿಕಪ್, ಕಸ್ಟಮರ್ಸ್ ನಾಟ್ ರೆಸ್ಪಾಂಡಿಂಗ್ ಅಂತ ಹಾಕಿದ್ದೀನಿ. ಇಲ್ಲಿ ನೋಡಿ ಡೈರೆಕ್ಟಾಗಿ ಟಿಕೆಟ್ ಕ್ಲೋಸ್ ಆಗ್ತಾಯಿದೆ. ಏನು ಮಾಡೋದು? ಚಾಟ್ ಐತೇಸು ಓಪನ್ ಆಗು. ಏನೊಬ್ಬರು ಬರ್ತಾನೆ ಇಲ್ಲ, ಫೋನು ಪಿಕ್ ಮಾಡ್ತಾ ಇಲ್ಲ ಇವರು ಕಸ್ಟಮರ್ದವರು. ಬೆಳಗ್ಗೆ ಈ ಥರ ಆದರೆ ಹೆಂಗೋ ನೋಡಿ. ಕಸ್ಟಮರ್ ಇದ್ರ ಕಡೆಯಿಂದ ಸ್ವಿಗ್ಗಿ ಆ್ಯಪ್ದು. ಇರೇನು ಡೋಂಟ್ ದಿಸ್ ಕಸ್ಟಮರ್ ನಾಟ್ ರೆಸ್ಪಾಂಡಿಂಗ್ ಅಂತ ಹಾಕ್ತೀನಿ. ನೋಡೋಣ ರೀ, ನೋಡಿ ಏನಂತ ಹಾಕೋದು. ನಾಟ್ ದಿ ರೈಸ್ ದಿಸ್ ಇಶ್ಯೂಸ್ ಕಸ್ಟಮರ್ ನಾಟ್ ರೆಸ್ಪಾಂಡಿಂಗ್ ಮಾರ್ಕ್. ನೋಡಿ ಟಿಕೆಟೇ ಕ್ಲೋಸ್ ಆಗ್ತೈತೆ ಡೈರೆಕ್ಟಾಗಿ. ಇವಾಗ ಮತ್ತೊಂದು ಸರಿ ಕಾಲ್ ಮಾಡ್ತೀನಿ, ನೋಡೋಣ. Recorded for training and audit purposes. 571 Please enter last 6 digits of order ID or PIN. 571 828 ನೋಡೋಣ ರೀ. ಡೋರು ತೆಗಿತಾ ಇಲ್ಲ. ಗೇಟ್ ಒಳಗಡೆ ಲಾಕ್ ಐತೆ, ಏನೋ ಗೊತ್ತಿಲ್ಲ. ಯಾಕಂದ್ರೆ OTP ಬೇರೆ ಇದೆ. ಫಸ್ಟ್ ಆರ್ಡ್ರ್ ಬೇರೆ ಕ್ಯಾನ್ಸಲ್ ಆಯಿತು. ಸೆಕೆಂಡ್ ಆರ್ಡ್ರ್ ನೋಡಿದ್ರೆ ಈ ಥರ ಮಾಡ್ತವ್ರೆ. ಕಾಲೇ ಇಲ್ಲ, ರೆಸ್ಪಾಂಡಿಂಗು. ಹಲೋ ನೋಡಿ, ಇವ್ರಿಗೆ ಬಂದರು ಯಾರೋ ಗೊತ್ತಿಲ್ಲ. ನೋಡೋಣ. ಸರ್, ಮೇಡಮ್ ಜಗದೀಶಾ? ಮೇಡಮ್ ಅವಾಗಿಂದ ಕಾಲ್ ಮಾಡ್ತೇನೆ, ಕಾಲ್ ತೊಗೊಳ್ಳಿ. OTP ಹೇಳಿ. ಹಾಂ, ಓಪೋಲೋ ಟ್ಯಾಬ್ಲೆಟ್ಸ್ ಆರ್ಡರ್ ಮಾಡಿದ್ರು. ಹಾಂ ಮೇಡಮ್, ಕನ್ನಡ ಹಿಂದೆ ಮತ್ತೆ ಆಮೇಲೆ ಬರಲ್ಲ. ಜಗದೀಶ್ ಯಾರಾಗಾದ್ರೆ? ಹಾಂ, ಮನೆ ನೀವು ಹೊಸಬ್ರಾ? ಮತ್ತು ಮನೆ ಹೆಸರು ಇದು ಹಾಕಿದ್ದಾರೆ ನೋಡಿ. ಕಾಲ್ ಪಿಕ್ ಮಾಡ್ತಾ ಇಲ್ಲ ಅವರು. ಅವ್ರು ಕೊಡಿ ಮೇಡಮ್, ಮನೆ ನಂಬರ್ ಇದು ಹಾಕಿದ್ದಾರೆ, ಅದಕ್ಕೆ ಕೇಳಿದ್ದು ನಾನು, ಅದಕ್ಕೆ ಬಂದಿರೋದು. ನಮಗೇನು ಗೊತ್ತು ನೀವು ಖಾಲಿ ಮಾಡಿದ್ರಂತ ಹೊಸಬ್ರು ಅಂತ, ನಮಗೇನು ಗೊತ್ತು? ಹಾಂ, ಹೌದಾ? ನೋಡಿ ಎಂಥದ್ದರಿದ್ರೆ ನನ್ನ ಮಗ ಹೋದ್ ಕಸ್ಟಮರು. ಯಾವುದ್ರಲ್ಲಿ ಹಿಡಿಬೇಕಿಂತ ನನ್ನ ಮಕ್ಕಳಿಗೆ. ಹಾಂ, ಯಾವುದು ಟಿಕೆಟು ತೊಗೋತಲ್ಲ, ಏನೂ ಇಲ್ಲ ನೋಡಿ. ಎಲ್ಲ ಟಿಕೆಟ್ಗಳು ಕ್ಲೋಸು. ಕ್ಯಾನ್ಸಲ್ ಮಾಡ್ಬೇಕಾದ್ರೆ ನಾವು ಹೆಂಗೆ ಕ್ಯಾನ್ಸಲ್ ಮಾಡೋದು? ನೋಡೋಣ ಏನೇನಾದರೂ ಹಾಕೋದು. ಕ್ಯಾನ್ಸಲ್ ಮಾಡಿದ್ದಾರೆ. ಈ ಹೆಲ್ಪಲ್ಲಿ ಹೋದ್ರೂ ಇದ್ರದ್ದು ಸುಳಿ ಮಕ್ಕಳು ಓದು. ಎಷ್ಟೊತ್ತಾಯಿತು ಮನೆಗೆ ಬೆಳಗ್ಗೆ ಓದಿ ಇವ್ರದ್ದು ಸುಮ್ಮನೆ ತಲೆ ತಿಂದುಬಿಡ್ತು ನೋಡಿ. ಎಷ್ಟೊಂದು ಟಿಕೆಟ್ ರೈಸ್ಗಳು ಮಾಡಿದ್ದೀನಿ, ಒಬ್ರದ್ದು ಇಲ್ಲ. OTP ಇದು ನಾಟ್ ವರ್ಕಿಂಗ್ ಅಂತ ಹಾಕ್ತೀನಿ ರೀ, ನೋಡೋಣ ಅದಕ್ಕಾದ್ರೂ ಕಾಲ್ ಬರುತ್ತೇನಂತ. ನೋಡಿ ಇದು ಸ್ಕೀಪು. ರಿವೀಲ್ ಕರೆಕ್ಟ್ ರೇಷಲ್ ದ ಇಶ್ಯೂಸ್ ಕ್ಲೋಸಿಂಗ್ ದ ಕನ್ವರ್ಷನ್ ಅಂತೆ. ಯಾಕೆ ಇದನ್ನು ಮಾಡ್ತಾಯಿದ್ರು ಇವರು? ಅಪೋಲೋ ಫಾರ್ಮಸಿದು ಈ ಥರ ನೋಡಿ. ಇವಾಗ ಕಸ್ಟಮರ್ ನಾಟ್ OTP ಅಂತ ಹಾಕ್ತೀನಿ. ಇದಕ್ಕೇನಾಗುತ್ತೆ ನೋಡೋಣ. ನೋಡಿ ಎಲ್ಲ ಟಿಕೆಟ್ಗಳು ಕ್ಲೋಸು ನೋಡಿ, ಕ್ಲೋಸ್ಡ್ ನೋಡಿ. ನ್ಯೂ ಚಾಟ್ ಸ್ವಿಗ್ಗಿ ಕನ್ವರ್ಟ್ ಕ್ಲೋಸ್ಡ್. ಕೀಳಕ್ಕೆ ಇಟ್ಬಿಟ್ಟವ್ರ ಬಡ್ಡಿ ಮಕ್ಳು ಹಂಗಾರೆ. ಅಪೋಲೋ ಇದನ್ನದು ನಮ್ಮ ಮನೆಯಕ್ಕೆ ಓದು ನೋಡಿ. ಶ್ರೀವರಿ ನಿಲಯ ಹಾಕಿದ್ದಾರೆ. ನೋಡಿದ್ರೆ ಇದನ್ನೇ ಇಲ್ಲ ರೆಸ್ಪಾನ್ಸು. ಮತ್ತೊಮ್ಮೆ ಕಾಲ್ ಮಾಡ್ತೀನಿ. ಡೈರೆಕ್ಟ್ ಅಪೋಲೋ ಫಾರ್ಮಸಿ ಇಲ್ಲಿಂದ 1 ಕಿಲೋಮೀಟರ್ ಹೋಗಿಬಿಡ್ತೀನಿ ಅಷ್ಟೇ. ವಾಪಸ್ ಹೋಗ್ಬಿಟ್ಟು ಅಲ್ಲೇನಾರು ಆಗುತ್ತೆ ನೋಡೋಣ. 571 828 ಏನು ಮಾಡ್ತೀರಾ? ಶ್ರೀವರಿ ನಿಲಯ ಅಂತ ಕಿತ್ತೋದು ನಮ್ಮ ಮಕ್ಕಳು ಇರ್ತಾರೆ ಅಂದರೆ ತಲೆ ಕೆಟ್ಟುಬಿಡುತ್ತೆ. ಸರ್ ಡೆಲಿವರಿ ಬಾಯ್ ಸರ್, ಅಪೋಲೋ ಫಾರ್ಮಸಿ.
ಓಕೆ ಎಲ್ಲಿರೋದು? ಸರ್ ಇಲ್ಲಿ ಶ್ರೀವರಿ ನಿಲಯ ಅಡ್ರೆಸ್ಸಲ್ಲಿ ಇದ್ದೀನಿ, ಫಸ್ಟ್ ಫ್ಲೋರಲ್ಲಿ. ಅಲ್ಲಿ ಕೇಳಿದೆ, ಒಬ್ಬರು ನಮ್ದಲ್ಲ ಮೇಲ್ಗಡೆ ಕೇಳಿದು ಮನೆ ಖಾಲಿ ಮಾಡಿದ್ರೆ ಅಂತ ಹೇಳಿದ್ರು. ಹೌದಾ, ಮನೆ ಶಿಫ್ಟ್ ಮಾಡಿದ್ದೀವಿ. ರಾಮಚಂದ್ರಪುರ ಬಸ್ ಸ್ಟ್ಯಾಂಡ್ ಗೊತ್ತಾ ಸರ್? ಹಾಂ, ರಾಮಚಂದ್ರಪುರ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಲಾಸ್ಟ್ ಬಸ್ ಸ್ಟಾಪು. ಯಾವ ಸರ್, ನಮಗೆ ಲೊಕೇಶನ್ ಕಳಿಸ್ತೀರಾ? ನಾನು ನಂಬರ್ ಹೇಳ್ತೀನಿ. ಇಲ್ಲ ನಿಮ್ಮ ನಂಬರ್ ಹೇಳಿ, ಇಲ್ಲ ಆದರೆ ನಿಮ್ಮದು ಹಾಯ್ ಅಂತ ಮೆಸೇಜ್ ಮಾಡ್ತೀನಿ ವಾಟ್ಸಪ್. 9620 9 ಅಂತ ಮೆಸೇಜ್ ಮಾಡ್ತೀನಿ, ಲೊಕೇಶನ್ ಕಳಿಸಿ. ನೋಡಿ ದರಿದ್ರ ನನ್ನ ಮಗ ಇರಿ, ಅವ್ನು ಮನೆಗೆ ಹೋಗಿತೀನಿ ಹೆಂಗಂತೆ. ಇವಾಗ ಅಡ್ರೆಸ್ ಚೇಂಜ್ ಮಾಡೋಕ್ಕಾಗಲ್ವಾ? ಬೆಳಗ್ಗೆ ಆರ್ಡ್ರ್ ಇದಕ್ಕೆ ಮಾಡ್ತಾರೆ. ಫೋನ್ ಇಷ್ಟೊಂದ್ರೆ ಫೋನ್ ಪಿಕ್ ಮಾಡಿದ್ರು ರೆಸ್ಪಾನ್ಸ್ ಇಲ್ಲ. ಇರಿ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಲೊಕೇಶನ್ ಹತ್ರ ಬಂದಿದ್ದೀನಿ, ಕಾಲ್ ಮಾಡೋಣ ಇರಿ ಕಸ್ಟಮರ್ಗೆ. ಎಲ್ಲರೂ ಕಾಲು ಹೋಗ್ತಾರಲ್ಲ ಸರಿಯಾಗಿ. ಸರ್ ಬಂದಿದ್ದೀನಿ ಸರ್, ಈ ಲೊಕೇಶನ್ ಹತ್ರ ನೀವು ಕಳಿಸಿರೋದು. ಓಕೆ, ಒ ಟಿ ಪಿನೂ ಇದೆ, ಹಾಗೆ ಒ ಟಿ ಪಿ ಹೇಳಕ್ಕೆ ಹೇಳಿ. ಅದು ಅಡ್ರೆಸ್ ಚೇಂಜ್ ಮಾಡಿ ಸರ್ ದಯವಿಟ್ಟು. ಹಾಂ, ಈ ಲೊಕೇಶನ್ ಹತ್ರನೇ ಬಂದಿದ್ದೀನಿ. ಹಾಂ, 7256 UP. ಹಾಂ, ಅದ್ರ ಅಪೋಸಿಟಲ್ಲಿ ಒಳಗಡೆ ಇದ್ದೀನಿ. ಓಕೆ, ಬೇಗ ಹೇಳಿ. ನೋಡೋಣ ರೀ, ಯಾರು ಬಂದು ತೊಗೊಂಡು ಹೋಗ್ತಾರೋ. ಯಪ್ಪ, ಯಾವಾಗ ಒ ಟಿ ಪಿ ಹೇಳೋರು ಇವರು, ಯಾವಾಗ ಇದನ್ನು ಮಾಡೋರು. ಎಂಥ ಕಸ್ಟಮರ್ಗಳು ಆರ್ಡ್ರ್ಗಳು ಮಾಡ್ತಾರೆ ಬಾಬಾ. ಒಂದು ಅಡ್ರೆಸ್ ಕರೆಕ್ಟಾಗಿ ಹಾಕೋಕ್ಕಾಗಲ್ಲ, ಸುಮ್ಮನೆ ಆರ್ಡ್ರ್ ಮಾಡೋದು. ನೋಡ್ರಿ ರೀ, ಇರಿ ಅವ್ರು ಮೇಡಮ್ ಅವರು ಇದ್ದಾರೆ. ಮತ್ತೆ ಒಳಗಡೆ ಹೋಗಿಬಿಡ್ತಾರೆ ಅಲ್ಲ ಮೇಡಮ್. ತೊಗೊಳ್ಳಿ ಮೇಡಮ್, ಒ ಟಿ ಪಿ ಹೇಳಿ. ಹಾಂ ಹಾಂ, 2 ಹಾಂ 411. ಇಲ್ಲ ಸರ್, 4 ಪಿನ್ ಬರುತ್ತೆ. 7172 3ನಾ? ಓಕೆ, ದಯವಿಟ್ಟು ಅಡ್ರೆಸ್ ಚೇಂಜ್ ಮಾಡ್ಸಕ್ಕೆ ಹೇಳಿ. ಎಷ್ಟು ಸಲ ಅರ್ಧ ಗಂಟೆ ನಿಂತ್ಕೊಂಡೆ ಆರ್ಡ್ರ್ ಮಾಡಿದ್ರಿ, ಏನು ಮಾಡ್ತೀರಾ ಮೇಡಮ್? ದಯವಿಟ್ಟು ನಮಗೆಲ್ಲ ತೊಂದರೆ ಇದು. ಅವ್ರಿಗೇನು ಹೇಳೋದು? ಅವ್ರ ಗಂಡ ಬರ್ತೀರ ಮಾತಾಡ್ತಿದ್ದೆ, ಒಳಗಡೆ ಕೂತ್ಕೊಂಡ್ಬಿಟ್ಟಾನೆ. ಆರ್ಡ್ರ್ ಮಾಡಿಬಿಟ್ಟು ಬೈತಾರಂತ ಗೊತ್ತಲ್ವ, ಅದಕ್ಕೆ ಅವನು ಆಚೆನೇ ಬರಲಿಲ್ಲ. ಅವ್ರ ಮಿಸ್ಸಸ್ ಕೈಯಲ್ಲಿ ಹೆಣ್ಮಕ್ಳ ಹತ್ರ ನಾವು ಮಾತಾಡೋಕೆ ಹೋಗಲ್ಲ ಜಾಸ್ತಿ. ಅವ್ರು ಏನಾದ್ರು ಅನ್ಕೋತಾರೆ. ಮತ್ತು ಅಡ್ರೆಸ್ಗಳು ಹಾಕ್ತಾರೆ, ಕರೆಕ್ಟಾಗಿ ಹಾಕೋಕ್ಕಾಗಲ್ವಾ? ಎಂಥ ಕಸ್ಟಮರ್ಗಳು. ಇವಾಗ ಒಂದು ಡ್ರಾಪ್ ಮಾಡಿದೆ, ತಿರುಗಿ ಟೈಮಿಂಗು 8 ಗಂಟೆ ಆಯಿತು. ಒಂದು ಆರ್ಡ್ರ್ ಹೊಡೆದಿದ್ದೀನಿ, ಫಸ್ಟ್ನೇ ಆರ್ಡ್ರ್ ಕ್ಯಾನ್ಸಲು, ಸೆಕೆಂಡ್ ಆರ್ಡ್ರ್ ಒಪ್ಪಲ್. ಈ ಥರ ಮೊನ್ನೆಗೆ ಈ ಒಪ್ಪಲದವ್ರೇನು ಸುಮ್ಮನೆ ಅಟ್ಯಾಚ್ ಮಾಡ್ತಾರೆ. ನಮಗೆಲ್ಲ ಡೆಲಿವರಿ ಬಾಯ್ಗೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ? ಇವ್ರು ಮಾಡೋ ಕಸ್ಟಮರ್ಗಳು ಅವ್ರದ್ದೇನೆಲ್ಲ ಕಂಪ್ನಿಗೆ ಬೈತಲ್ಲ, ಈ ಕಸ್ಟಮರ್ಗಳದೇ ಫೋನ್ ಎತ್ತಲ್ಲ, ಬೇಗ ರೆಸ್ಪಾನ್ಸ್ ಕೊಡೋಲ್ಲ. ಅದ್ರಲ್ಲಿ ಡೈರೆಕ್ಟಾಗಿ ಇನ್ನು ಮುಂದೆ ಪರ್ಸ್ನಲ್ ನಂಬರ್ಗಳೇ ಅಟ್ಯಾಚ್ ಮಾಡಬೇಕು. ಈ ಕಂಪ್ನಿ ನಂಬರ್ಗಳು ವೇಸ್ಟ್ ಆಗಿಬಿಟ್ಟೈತೆ. ಪರವಾಗಿಲ್ಲ, ಬಂದರೆ ಬರಲಿ ಪರ್ಸ್ನಲ್ ನಂಬರ್ಗಳು. ನಾವೇನು ಅವ್ರಿಗೇನು ಇದನ್ನು ಮಾಡ್ತೀವಿ, ಅವ್ರ ಪರ್ಸ್ನಲ್ಗಳು ನಂಬರ್ ತೊಗೊಂಡೇನು ಡೈಲಿ ಫೋನ್ ಹಚ್ಕೊಂಡು ಇದನ್ನು ಮಾಡೋದು. ಅದು ಏನು ಮಾಡೋಕ್ಕಾಗಲ್ಲ. ಇವಾಗ ನಾವು 2ನೇ ಆರ್ಡ್ರ್ ಎಲ್ಲಿ ಬೀಳುತ್ತೆ ನೋಡೋಣ.